ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಹಿರೇಬಾಗೇವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿದ್ದನಬಾವಿ ಕೆರೆಗೆ ಬಾಗಿನ ಅರ್ಪಿಸಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಚನ್ನರಾಜು ಹಟ್ಟಿಹೊಳಿ, ಸಿದ್ದನಬಾವಿ ಕೆರೆಯು ಈ ಭಾಗದ ರೈತಾಪಿ ವರ್ಗಕ್ಕೆ ಅನುಕೂಲವಾಗಿದೆ ಅಂತ ಹೇಳಿ ನಂತರ ಮಲಪ್ರಭಾ ಕಾರ್ಖಾನೆ ಹಿತದೃಷ್ಟಿಯಿಂದ ನಾವು ಚುನಾವಣೆಗೆ ನಿಲ್ತೀವಿ ಅಂತ ಹೇಳಿದ್ದಾರೆ. ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ರೈತರ ಹಿತದೃಷ್ಟಿಯಿಂದಾಗಿ ನಾವು ಕೆಲಸ ಮಾಡ್ತೀವಿ ಎಂದಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಚನ್ನರಾಜ್ ಹಟ್ಟಿಹೊಳಿ ಅವರು ಸಿಕ್ಕಿದ್ದಾರೆ. ವಿಶೇಷವಾಗಿ ಇವತ್ತು ಒಂದ್ ರೀತಿ ಹಿರೇಬಾಗೇವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಿದ್ದನಬಾವಿಗೆ ಒಂದ್ ರೀತಿ ಬಾಗಿನ ಅರ್ಪಿಸೋದಕ್ಕೆ ಬಂದಿದ್ದಾರೆ. ವಿಶೇಷವಾಗಿ ಸಾಕಷ್ಟು ತುಂಬಾ ಮರೀಚಿಕೆಯಾಗಿತ್ತು, ರೈತಾಪಿ ವರ್ಗಕ್ಕೆ ಬಹು ಬೇಡಿಕೆಯಾಗಿತ್ತು ಈ ಕೆರೆ ನೀರು ತುಂಬಿಸಿ ಮತ್ತೆ ಬೇಸಿಗೆ ಕಾಲದಲ್ಲಿ ನೀರು ಹರಿಸ್ತಕ್ಕಂಥದ್ದು. ಈ ಬಗ್ಗೆ ಸ್ವತಃ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಏನ್ ಹೇಳ್ತಾರೆ? ಸರ್ ನಮಸ್ತೆ. ಹೇಳಿ ಸರ್. ನಮಸ್ಕಾರ. ಇದು ಈ ಭಾಗದ ರೈತರ ಒಂದು ಬಹುದಿನದ ಬೇಡಿಕೆ. 2018ಕ್ಕಿಂತ ಮುಂಚೆನೆ ಈ ಭಾಗದ ನೆಚ್ಚಿನ ಜನಪ್ರಿಯ ಶಾಸಕರಂತ ಲಕ್ಷ್ಮೀತಾ ಹೆಬ್ಬಾಳ್ಕರ್ ಅವರು ಮಲಪ್ರಭಾ ನದಿಯಿಂದ ಸಿದ್ದನಬಾವಿ ಕೆರೆಗೆ ನಾವು ನೀರು ತಂದು ಈ ಕೆರೆ ತುಂಬಿಸ್ತೀವಂತ ವಾಗ್ದಾನ ಮಾಡಿದ್ರು. ಇದು ಪ್ರತಿ ವರ್ಷ 2018ಕ್ಕಿಂತ ಮುಂಚೆ ಈ ಕೆರೆ ತುಂಬತಾನೆ ಇರಲಿಲ್ಲ. ಆದ್ರೆ ಆ ದೇವರ ಆಶೀರ್ವಾದ ಅನ್ನೋದು ಈ ಕ್ಷೇತ್ರದ ಜನರ ಒಂದು ಬೇಡ್ಕೊಂಡಿದ್ದಕ್ಕೆ ದೇವ್ರು ಹೂ ಅಂದಾರು. 2018ಕ್ಕೆ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು MLA ಆದ್ರೆ ಈ ಕ್ಷೇತ್ರಕ್ಕೆ, ಅವತ್ತಿನಿಂದ ಇವತ್ತಿನವರೆಗೆ ಪ್ರತಿ ವರ್ಷ ಕೆರೆ ತುಂಬೈತಿ ಸಿದ್ದನಬಾವಿ ಕೆರೆ. ಅದಕ್ಕಿಂತ ಮೊದಲು ಈ ಕೆರೆ ತುಂಬತಿರ್ಲಿಲ್ಲ. ಮತ್ತ ಮೇಲಾಗಿ ಏನ್ ಮಾಡಿದಾರೆ ಈಗ ಸಚಿವರು, ನಮ್ಮ ಮಲಪ್ರಭಾ ನದಿಯಿಂದ ಗೆಜಪತಿ, ಮುತ್ನಾಳು, ಬೆಂಡಿಗೇರಿ, ಸಿದ್ದನಬಾವಿ 4 ಕೆರೆಗೆ ಕೆರೆ ತುಂಬಿಸೋ ಯೋಜನೆ ಈಗಾಗಲೇ ಕೆಲಸ ಮುಗ್ದತಿ. ಪ್ರತಿ ವರ್ಷ ನಾವು ಅದನ್ನ ಚಾಲೂನು ಮಾಡ್ತೀವಿ. ಈ ಬಾರಿನೂ ನಾವು ಮಲಪ್ರಭಾ ನದಿಯಿಂದ ನೀರು ಒಗಿಸುವಂತ ಕೆಲಸ ಮಾಡಿದ್ವಿ. ಮಳೆನೂ ಚೆನ್ನಾಗಿದೆ, ಮಲಪ್ರಭಾ ನದಿ ನೀರನ್ನು ಬಂದು ಈ ಸರಿನೂ ಸಿದ್ದನಬಾವಿ ಕೆರೆ ತುಂಬೈತಿ. ಅದಕ್ಕಾಗಿ ಎಲ್ಲ ಗುರು ಹಿರಿಯರ ಮತ್ತು ಎಲ್ಲ ಪೂಜ್ಯರ ಸಮ್ಮುಖದಲ್ಲಿ ಇವತ್ತು ನಾವು ಬಾಗಿನ ಅರ್ಪಣೆ ಮಾಡುವಂತ ಕಾರ್ಯಕ್ರಮ ಮಾಡಿದ್ದೇವೆ. ಈ ಭಾಗದ ಸಾಕಷ್ಟು ಹಳ್ಳಿಗಳ ರೈತರ ಒಂದು ಜೀವನಾಡಿ ಇದು ಸಿದ್ದನಬಾವಿ ಕೆರೆ ಅಂದ್ರೆ. ಯಾಕಪ್ಪ ಅಂತಂದ್ರೆ ಸಿದ್ದನಬಾವಿ ಕೆರೆ ತುಂಬಿದಾಗ ಅಂತರ್ಜಲ ಹೆಚ್ಚಿಗೆ ಆಗಿ ರೈತರ ಬೋರ್ವೆಲ್ಗಳು ಬಿಸಿಲಾಗ ನೀರು ಕೊಡ್ತಾವ. ಈ ಭಾಗದಾಗ ಜನರಲಿ ಕಬ್ಬು ಬೆಳೆಗಾರರು ಜಾಸ್ತಿ. ಆ ಕಬ್ಬು ಬೆಳೆಗಾರರು ಇರೋದ್ರಿಂದ ಬೇಸಿಗೆ ಕಾಲದಾಗ ಅಂತರ್ಜಲ ಹೆಚ್ಚಿಗೆಯಾಗಿ ನೀರು ಬರೋದ್ರಿಂದ ರೈತರಿಗೆ ಅನುಕೂಲ ಆಗೈತಿ. ಮತ್ತು ಇವತ್ತೆಲ್ಲ ಗುರು ಹಿರಿಯರು ಈ ಒಂದು ಕೆಲಸ ಮಾಡಿದ್ದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಧನ್ಯವಾದ ಕೂಡ ಸ್ವಲ್ಪ ಇವತ್ತು ಹೇಳಿದ್ದಾರೆ ಎಲ್ಲರೂ ನಮ್ಮ ಮುಖಾಂತರ. ಸರ್, ಈಗ ವಿಶೇಷವಾಗಿ ಕೆರೆಗೇನೋ ನೀರು ತುಂಬಿಸ್ತಕ್ಕಂಥ ಕೆಲಸ ಮಾಡಿದ್ರಿ ಸರ್, ಓಕೆ. ಬಟ್ ರೈತರದ್ದು ಬೇಡಿಕೆ ಇದೆ ಸರ್. ಒಂದ್ ಕಡೆ ಅತಿಕ್ರಮಣ ಆಗಿದೆ ಅಂತೆ, ಒಂದ್ ಕಡೆ ಸಾಕಷ್ಟು ನೀರು ಸರಿಯಾಗಿ ಬರ್ತಾ ಇಲ್ವಂತಲ್ಲ ಸರ್. ಅದನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸೂಚನೆ ಮಾಡ್ತೀರಾ? ಇವತ್ತು ರೈತರು ಏನ್ ಹೇಳ್ತಾರು, ಇಲ್ಲೇ ಸುಮಾರು 50 ಎಕರೆ ಕೆರೆ ಭೂಮಿ ಐತೆ ಅಂತ ಹೇಳಿದ್ರು. ನಾವೇನ್ ಮಾಡ್ತೇವೆ, ಈಗ ಗ್ರಾಮ ಪಂಚಾಯತಿ ಕಡೆಯಿಂದ ಒಂದು ಸರ್ವೆ ಡಿಪಾರ್ಟ್ಮೆಂಟ್ಗೆ ಲೆಟರ್ ಬರೆಸ್ತೇವೆ. ನಾವು ಮುಂದೆ ನಿಂತು ಗ್ರಾಮ ಪಂಚಾಯತ್ ಕಡೆಯಿಂದ ಸರ್ವೆ ಡಿಪಾರ್ಟ್ಮೆಂಟ್ಗೆ ಲೆಟರ್ ಬರೆಸಿ, ಸರ್ವೆ ಡಿಪಾರ್ಟ್ಮೆಂಟ್ದವ್ರು ಬಂದು ಈ ಆಸ್ತಿಯನ್ನ ಅವ್ರು ಮೋಜಣಿ ಮಾಡಲಿ, ಸರ್ವೆ ಮಾಡಲಿ. 50 ಎಕರೆ ಅಂತ ರೈತರು ಹಿರಿಯರೆಲ್ಲ ಹೇಳ್ತಾರೆ. ಮೊದಲಿನ ಕಾಲದಿಂದ ಇದೊಂದು ಸುಮಾರು 50 ಎಕರೆ ಕೆರೆ ಐತಂತ ಮೋಜಣಿ ಮಾಡಲಿ. ಎಷ್ಟು ಎಕರೆ ಅತಿಕ್ರಮಣ ಆಗೈತೆ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಗುರು ಹಿರಿಯರ ಸಮ್ಮುಖದಲ್ಲಿ ಎಷ್ಟು ನಾವು ವಾಪಸ್ ಅದನ್ನ ನಾವು ಸರ್ವೆ ಮಾಡ್ಕೊಂಡು ಅದನ್ನ ವಾಪಸ್ ನಾವು ಹೆಂಗೆ ನಮ್ಮ ಕೆರೆ ಆಸ್ತಿಯಾಗಿ ಅದನ್ನ ಮಾರ್ಪಾಡು ಮಾಡ್ಲಿಕ್ಕೆ ಆಗತ್ತೆ ಮಾರ್ಪಾಡು ಮಾಡೋಣ. ಮತ್ತೆ ಎಲ್ಲರೂ ಒಂದು ಸಹಕಾರ ಮಾಡ್ಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ಈಗೆಲ್ಲ ನೀವು ನೋಡ್ಬೋದು, ಇಲ್ಲಿ ಎಲ್ಲ ರೈತರು ಕಬ್ಬು ಬೆಳೆದಾರ. ಅವರೆಲ್ಲರೂ ಅಕಸ್ಮಾತ್ ಒಂದು ಸ್ವಲ್ಪ ಏರಿ ಬಂದಿದ್ರಂದ್ರೆ ಅವರು ಸ್ವಲ್ಪ ಸಹಕಾರ ಮಾಡ್ಬೇಕಾಗತ್ತೆ. ಅದನ್ನೆಲ್ಲ ಮಾಡ್ಕೊಂಡು ಎಷ್ಟಾಗತ್ತೆ ಅಷ್ಟು ಕೆರೆ ಉಳಿಸೋ ಜವಾಬ್ದಾರಿ ನಮ್ಮ ಮೇಲೂ ಇದೆ, ಆ ಜವಾಬ್ದಾರಿ ಗುರು ಹಿರಿಯರ ಮೇಲೂ ಇದೆ. ಈಗ ಮಲಪ್ರಭಾ ಕುಸ್ತಿ ಬೇರೆ ರೆಡಿ ಆಗಿದೆ ಸರ್. ವಿಶೇಷವಾಗಿ ತಾವು ನಿನ್ನೆ ತಾನೇ ಒಂದ್ ರೀತಿ ತಾವು ತಮ್ಮ ಸಹೋದರಿ ಮಾಡಿರ್ತಕ್ಕಂಥದ್ದು. ಇಲ್ಲ ಒಂದ್ ಕಡೆ ರೈತಾಪಿ ವರ್ಗದ ಬೇಡಿಕೆ ಇದೆ ಸರ್, ತಾವು ಬರಬೇಕು, ನೇತೃತ್ವ ವಹಿಸಬೇಕು ಅಂತ ಹೇಳ್ಬಿಟ್ಟು. ನಮ್ಮ ಯಾವ ರೀತಿ ನಮಗೇನ್ ಅನ್ಸತ್ತಿತ್ತು, ಮೊದ್ಲಿನ 2 ಕ್ವಶನ್ ಕೇಳಿರಲ್ಲ ನೀವು, ಅವ್ನ್ ಹಂಗೆ ಕೇಳಿದ್ರಿ ನೀವು. ಇದನ್ನ ಯಾವಾಗ ಕೇಳ್ತಾರ ಅಂತ ನಾವು ನೋಡ್ರಿ. ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಏನೈತಿ, ಇದು ಬಹಳ ಇತಿಹಾಸ ಉಳ್ಳಂತ ಕಾರ್ಖಾನೆ ಅದು. ನಾವು 1990ರಾಗ ನಂತರ 90ನೇ ದಶಕದಾಗ ನಾವು 84ರಾಗ ಹುಟ್ಟಿದೆವು. ಅವಾಗ ರೈತರೆಲ್ಲರೂ ಕೂಡ್ಕೊಂಡು ಕಟ್ಟಿದಂತ ಒಂದು ಫ್ಯಾಕ್ಟ್ರಿ. ಅದಕ್ಕೆ ಸಾಕಷ್ಟು ಜನರ ಕೊಡುಗೆ ಐತಿ. ನಮ್ಮ ಮನೆಯವ್ರದ್ದು ಕೊಡುಗೆ ಐತಿ, ನಮ್ಮ ಅಜ್ಜಾರನ್ನ ಹಿಡ್ಕೊಂಡು ನಮ್ಮ ದೊಡ್ಡಪ್ಪನ ಹಿಡ್ಕೊಂಡು ಅವ್ರದ್ದು ಕೊಡುಗೆ ಐತಿ. ಆ ಕಟ್ಟಿದಂತ ಒಂದು ಸಹಕಾರಿ ಸಂಸ್ಥೆ ಅದು. ಸಹಕಾರಿ ಸಂಸ್ಥೆ ಅಂದ ತಕ್ಷಣ ಅದು ರೈತರಿಗೆ ಅತ್ಯಂತ ನಿಕಟವಾದಂಥ ಸಂಸ್ಥೆ. ಯಾಕಪ್ಪ ಅಂತಂದ್ರೆ ಅಲ್ಲಿ 17,000 ಶೇರ್ ಹೋಲ್ಡರ್ ಅದಾರ. ಶೇರ್ ಹೋಲ್ಡರ್ ಎಲ್ಲರೂ ರೈತರನ್ನ, ಎಲ್ಲರೂ ಅವಾಗ ಪಟ್ಟಿ ಕುಡಿಸಿ ಕಟ್ಟಿದಂಥ ಫ್ಯಾಕ್ಟ್ರಿ ಅದು. ಇವಾಗ ದುರಾದೃಷ್ಟಕರ ಅದು ಒಂದು ಸ್ವಲ್ಪ ಅವನತಿ ಅಂಚಿನಲ್ಲಿದೆ. ಸದ್ಯಕ್ಕಲ್ಲೇ ಫ್ಯಾಕ್ಟ್ರಿ ಒಳಗೆ ಏನಪ್ಪ ಅಂತಂದ್ರೆ ಒಂದು ಅವನತಿ ಹಂಚಿಗೆ ಐತಿ. ಹಾಗಾಗಿ ಎಲ್ಲ ರೈತರು ಏನು 17,000 ರೈತರು ಬರ್ತಾರೋ, ಸುಮಾರು ಖಾನಾಪುರ, ಬೈಲಹೊಂಗಲು, ನಮ್ಮ ಬೆಳಗಾವಿ ತಾಲೂಕು, ಕಿತ್ತೂರು ತಾಲೂಕು, ಹಂಗೆ ಧಾರವಾಡ, ಹಳಿಯಾಳು ಸಾಕಷ್ಟು ಜನ ಗಾಡಿ ಮಾಡಿಕೊಂಡು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಸಂಪರ್ಕ ಮಾಡಿದಾಗ
ಹೇಗಾದರೂ ಮಾಡಿ ತಾವು ಈ ಸಹಕಾರಿ ಸಂಸ್ಥೆಯನ್ನು ಉಳಿಸ್ಬೇಕು ಅಂತ ಕೇಳಿಕೊಂಡಾಗ ಅವರು ಕೂಡ ಈಗಾಗಲೇ ನಾವು ಸರ್ವೆ ಮಾಡಾಕತ್ತೇವೆ. ಏನು ಸರ್ವೆ ಮಾಡಾಕತ್ತವಪ್ಪ ಅಂತಂದ್ರೆ ರೈತರನ್ನ ಕೇಳಾಕತ್ತೇವೆ, ನಾವು ಪ್ಯಾನೆಲ್ ಮಾಡಿದ್ರೆ ಚಲೋ ಆಕತ್ತನ, ನಾವು ಪ್ಯಾನೆಲ್ ಮಾಡಿ ಈ ಸಂಸ್ಥೆಯನ್ನು ಉಳಿಸಿದ್ರೆ ಚಲೋ ಆಕತ್ತನ ಅಂತ ಅಂತ ಎಲ್ಲರದು ಒಂದು ಒಳ್ಳೆ ಒಪಿನಿಯನ್ ಬಂದತಿ. ಹಾಗಾಗಿ ಕಿತ್ತೂರು ಭಾಗದ ಶಾಸಕರಾದಂಥ ಬಾಬಾ ಸಾಹೇಬ್ ಅವರು ಇರ್ಬೋದು, ನಮ್ಮ ಖಾನಾಪುರ ಶಾಸಕರಾದಂಥ ವಿಠಲ್ ಹಲ್ಗೇಕರ್ ಇರ್ಬೋದು, ನಾವಿರ್ಬೋದು, ನಾವೆಲ್ಲ 3 ಜನ ಕೂಡಿ ಒಂದು ಒಳ್ಳೆ ಡಿಸಿಷನ್ ತಗೋತೀವಿ. ಬೈ ಫ್ರೈಡೇ ನಾವೇನು ಡಿಸಿಷನ್ ತೊಗೊಂಡಿದ್ದೇವೆ ಎಲ್ಲರೂ ಅನೌನ್ಸ್ ಮಾಡ್ತೇವೆ. ಅಲ್ಲ ಸರ್, ಈಗ ನೆನ್ನೆ ತಾನೇ ಅರ್ಜಿ ತಗೊಂಡಿರೋ ತಾವು ಮತ್ತೆ ತಮ್ಮ ಸಹೋದರಿ ವಿಶೇಷವಾಗಿ ಏನು ಸರ್, ಏನು ರೈತರುಗಳೆಲ್ಲ ಏನು ಹೇಳಿಕ್ ಬಯಸ್ತೀರಾ ಸರ್? ವಿಶೇಷವಾಗಿ ತಾವು ನೇತೃತ್ವ ವಹಿಸ್ಬೇಕು ಅಂತ ಒಂದ್ ಕಡೆ ಇದೆ, ಎಲ್ಲ ರೈತರುಗಳಿಗೆ ನೀವು ಬಂದ್ರೆ ಏನು ಇದು ಮಾಡ್ಬೋದು ಅಂತ. ಅಲ್ಲ, ಇವಾಗ ನಾವು ಅದನ್ನ ಹೇಳ್ತೀವಿ. ಸೋಮವಾರ ಒಂದು ವಿಸ್ತಾರವಾದಂಥ ಪತ್ರಿಕಾ ಮಾಧ್ಯಮದವ್ರನ್ನ ನಾವು ಕರಿತೇವೆ. ಸೋಮವಾರ ದಿವಸ ಎಲ್ಲರೂ ಇರ್ತಾರ ಪತ್ರಿಕಾ ಮಾಧ್ಯಮದಲ್ಲಿ. ಈಗ ಆಕಸ್ಮಿಕವಾಗಿ ನೀವು ಭೇಟಿಯಾದ್ವಿ. ಆಕಸ್ಮಿಕವಾಗಿ ಭೇಟಿಯಾದಾಗ ತಾವು ಕೇಳಿದ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟಿದ್ದೀನಿ. ಸವಿಸ್ತಾರವಾಗಿ ಸೋಮವಾರ ದಿವಸ ನಾವು ಪತ್ರಿಕಾ ಮಾಧ್ಯಮದವ್ರನ್ನ ಕರೆದು ಅದನ್ನ ಸವಿಸ್ತಾರವಾಗಿ ಹೇಳ್ತೇವೆ. DCC ಬ್ಯಾಂಕ್ ಸರ್ ಸ್ಟ್ಯಾಂಡ್? DCC ಬ್ಯಾಂಕ್ ಸ್ಟ್ಯಾಂಡ್ ಈಗ ನಮ್ದು ಏನಿಲ್ಲ. ಈಗ ರೈತರಿಗೆ ಅನುಕೂಲ ಆಗ್ಬೇಕಂತ ನಾವು ಸ್ವಲ್ಪ ಸಮಾಧಾನದಿಂದ ಅದಾವೆ. ಯಾಕಪ್ಪ ಅಂದ್ರೆ DCC ಬ್ಯಾಂಕ್ ಇರೋದನ್ನ ರೈತರಿಗೆ ಅನುಕೂಲ ಮಾಡ್ಬೇಕಂತ ನಾವು ಇಷ್ಟೊಂದು ಹೋರಾಟ ಮಾಡಿ ಅಲ್ಲಿ ಹೋಗಿ ರೈತರಿಗೆ ಅನುಕೂಲ ಮಾಡ್ಬೇಕಂತ ಹೋಗ್ಬೇಕು. ಯಾಕಪ್ಪ DCC ಬ್ಯಾಂಕ್ದಾಗ ಯಾವ್ದು ಪಕ್ಷ ಇಲ್ಲ. ನಾವು ಕಾಂಗ್ರೆಸ್ ಬಾವುಟ ಹಿಡ್ಕೊಂಡು ಹೋಗಕ್ ಬರೋದಿಲ್ಲ, BJP ಬಾವುಟ ಹಿಡ್ಕೊಂಡು ಹೋಗಕ್ ಬರೋದಿಲ್ಲ, ಬೇರೆ ಅನ್ನ ಪಕ್ಷದ ಬಾವುಟ ಹಿಡ್ಕೊಂಡು ಹೋಗಕ್ ಸಹಕಾರ ರಂಗ ಅದ. ಏನೇ ಇದ್ರು ಅಲ್ಲಿ ನಾವು ಹೆಗಲ್ ಮೇಲೆ ಹಸಿರು ಟವಲ್ ಹಾಕೊಂಡು ಹೋಗ್ಬೇಕು. ಯಾಕಪ್ಪ ಅಲ್ಟಿಮೇಟ್ಲಿ ನಾವು ರೈತರಿಗೆ ಅನುಕೂಲ ಮಾಡ್ಬೇಕಂತ DCC ಬ್ಯಾಂಕಿಗೆ ಹೋಗ್ಬೇಕು. ಅದೊಂದು ಪ್ರತಿಷ್ಠೆ. ಅದಕ್ಕಾಗಿ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಹಿರಿಯರೆಲ್ಲ ಹೇಳಿದ್ರು, ಸದ್ಯದ ಪರಿಸ್ಥಿತಿಯಲ್ಲಿ ತಾವು ತಟಸ್ಥವಾಗಿ ಒಂದ್ ಸ್ವಲ್ಪ ಉಳಿಯೋದು ಒಳ್ಳೇದಂತ ಹೇಳಿದಾರು. ಅದ್ರ ಪ್ರಕಾರ ನಾವು ಉಳಿದ್ದೇವಿ, ರೈತರಿಗೆ ಅನುಕೂಲ ಆಗ್ಲಂತ ಉಳಿದ್ದೇವಿ. ಮುಂಬರುವಂತ ದಿನದಲ್ಲಿ ನಮಗೂ ಅವಕಾಶ ಸಿಗ್ತದೆ ಅಂತ ನಂಬಿಕೆ ಇದೆ. ಕೊನೆ ಪ್ರಶ್ನೆ ಸರ್, ಖಾನಾಪುರದಿಂದ 2028ಕ್ಕೆ ತಾವು ಅಭ್ಯರ್ಥಿ ಆಗ್ಬೇಕು ಅಂತ ಹೇಳ್ಬಿಟ್ಟು ತಮ್ಮ ಅಭಿಮಾನಿಗಳು ಒತ್ತಾಸ ಇದೆ ಸರ್ ವಿಧಾನಸಭಾ ಚುನಾವಣೆ. ಈ ಪ್ರಶ್ನೆ ಉದ್ಭವಿಸಿದಿಲ್ಲ. ಯಾಕಪ್ಪ ಅಂತಂದ್ರೆ ನಾವೀಗ MLC ಇದೇವೆ, ನಾವು MLC ಇದೇವಿ, ಜನರ ಸೇವೆ ಮಾಡಾಕತ್ತೀವಿ. ಆ ಪ್ರಶ್ನೆ ಉದ್ಭವಿಸುದಿಲ್ಲ. ನಾವು MLC ಸಕ್ಷಮ ಅದಾವ. ನಾವು MLC ಇದ್ದೇ ನಾವು ಜನರಿಗೆ ಹೆಲ್ಪ್ ಮಾಡ್ಬೇಕು. ಅದಕ್ಕೆ MLA ಆಗೇ ಮಾಡ್ಬೇಕಂತೇನಿಲ್ಲ. ನಾವು MLC ಇದೇವೆ, ನಾವು ಖುಷಿ ಇದೇವಿ. ನಾವು MLC ಆಗಿ ನಾವು ಜನರ ಸೇವೆ ಮಾಡ್ತೇವೆ. ಧನ್ಯವಾದಗಳು ಸರ್. ಇವಿಷ್ಟು ಒಟ್ಟಾಶಕರಿಗೆ ಗೊತ್ತಾಯ್ತಲ್ಲ, ಮಾನ್ಯ ಗೌರವಾನ್ವಿತ ನಮ್ಮ MLC ಅವರಾದ ಚಂದ್ರರಾಜ್ ಹಟ್ಟಿಹೊಳೆಯವರೇ ಹಾಗೂ ಎಲ್ಲರ ಹೆಸರು ತೊಗೊಳಕ್ ಬರೋದಲ್ಲ, ಬಾಗೇವಾಡಿ ಗ್ರಾಮದ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸರ್ವ ಸದಸ್ಯರೇ ಹಾಗೂ ಬಾಗೇವಾಡಿ ಗ್ರಾಮದ ಸಮಸ್ತ ಸದ್ಭಕ್ತರೇ, ಇಲ್ಲಿಯವರೆಗೆ ಎಲ್ಲರೂ ನೀವು ತನುಮನ ಧನಗಳಿಂದ ಬಾಗಿನ ಅರ್ಪಣೆಯನ್ನ ಎಲ್ಲರೂ ಕೂಡಿಕೊಂಡು ಇವತ್ತಿನ ದಿವಸ ಮಾಡಿರ್ತಕ್ಕಂಥದ್ದು ಬಹುಶಃ ಆ ಗಂಗಾ ಮಾತೆಗೆ ನಿಮ್ಮ ಭಕ್ತಿ ಮುಟ್ಟಿದೆ ಅಂತ ನಮಗೆ ಅನಿಸ್ತಾ ಇದೆ. ಯಾಕಂತಂದ್ರೆ ನೀರು ಬಹಳ ಅವಶ್ಯವಾಗಿರ್ತಕ್ಕಂಥದ್ದು. ಆ ನೀರಿಗೆ ನಾವು ಎಷ್ಟು ಗೌರವ ಕೊಡ್ತೋಲ್ಲ, ಆ ನೀರು ನಮ್ಮನ್ನು ಕಾಪಾಡ್ತೈತಿ. ಹುಟ್ಟಿದ ಕೂಡಲೇ ಏನು ಬೇಕು ಪ್ರಭ ನಮಗೆ ಗುರ್ತಿಲ್ಲ, ಹೆಣ್ಮಕ್ಳಿಗೆ ಗುರ್ತಿರ್ತೈತಿ. ಹುಟ್ಟಿದ ಕೂಡಲೇ ಕೂಸು ಹುಟ್ಟಿದ ಕೂಡಲೇ ಏನು ಬೇಕು? ನೀರ ಬೇಕು. ಜೀವನ ಪರ್ಯಂತರೂ ನೀಡಬೇಕು. ಆಮೇಲೆ ಸತ್ತ ಮೇಲೂ ಏನು ಬೇಕು? ಅದೇ ನೀರು ನಮಗೆ ಬಹಳ ಅವಶ್ಯವಾಗಿರ್ತಕ್ಕಂಥದ್ದು. ಅಂತ ಒಂದು ಈ ಜಲವನ್ನ, ಗಂಗಾ ಮಾತೆಯನ್ನ ನಾವೆಲ್ಲರೂ ಭಕ್ತಿಪೂರ್ವಕವಾಗಿ ಅದನ್ನ ಪೂಜಿಸಿ ಸಂಕಲ್ಪವನ್ನು ಮಾಡಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಂತಕ್ಕಂಥ ಮಾತನ್ನ ಇಲ್ಲಿವರೆಗೆ ನಮ್ಮ ಚಂದ್ರರಾಜ್ ಹಟ್ಟಿಯವರು ಏನು ಬೇಕಾದನ್ನೆಲ್ಲ ಅನುಕೂಲವನ್ನು ಮಾಡಿಕೊಡ್ತಾರಂದ್ರಲ್ಲ, ಇದು ನಮಗಟ್ಟ ಸಂತೋಷ ಆಗಿಲ್ಲ, ನಿಮಗೂ ಸಂತೋಷ ಆಗೈತಿಲ್ವ? ಅದಕ್ಕೆ ಅವರಿಗೆ ಕಾಲ ಮದ್ದ ಏನ್ರಿ ಸುತ್ತಮುತ್ತ ಎಲ್ಲ ಹಳ್ಳಿಗೂ ಕೂಡ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದು. ಇದು ಅಂತರ್ಜಲ ಬೋರ್ಗಳಿಗೆ ನೀರು ಬರ್ತಾ ಇದೆ. ನೀರು ಇತ್ತಂದ್ರೆ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಿಗೂ ಕೂಡ ಬಹಳ ಅನುಕೂಲ ಆಗೈತಿ. ಅಂತ ಅನುಕೂಲ ಮಾಡಿ ಕೊಟ್ಟಿರ್ತಕ್ಕಂಥ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ ಅವರಿಗೂ ಹಾಗೂ ಮತ್ತು ನಮ್ಮ ಚಂದ್ರರಾಜ್ ಈ ಸಂದರ್ಭದಲ್ಲಿ ಹಿರೇಬಾಗೇವಾಡಿ ಸರ್ವ ಪೂಜ್ಯ ಶ್ರೀಗಳು ಹಾಗೂ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಸೇರಿ ಎಲ್ಲ ಹಿರೇಬಾಗೇವಾಡಿ ಭಾಗದ ಮುಖಂಡರು, ರೈತರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.